ಶಾಂತಿ. ಮುರಳಿಯ ದಿನಾಂಕ 26/4/2026. ಅವ್ಯಕ್ತ ಬಾಪ್ದಾದ ಮಧುಬನ. ಅರಿವೈಸ್ ಮುರಳಿ 31/12/2009. ಬಾಬಾ ತಿಳಿಸುತ್ತಾರೆ, ಹೊಸ ವರ್ಷದಲ್ಲಿ ಎಲ್ಲ ಆತ್ಮರಿಗೆ ಸಂದೇಶ ಕೊಟ್ಟು ಸುವರ್ಣ ಪ್ರಪಂಚದ ಉಡುಗೊರೆಯನ್ನು ಕೊಡಿ. ತಂದೆಯ ಸಮಾನರಾಗಲು ದೇಹಿ ಅಭಿಮಾನಿಯಾಗಿರುವ ನೇಚರನ್ನು ನ್ಯಾಚುರಲ್ ಮಾಡಿಕೊಳ್ಳಿ. ಇಂದು ಬಾಪ್ದಾದ ಪ್ರತಿಯೊಬ್ಬ ಮಗುವನ್ನು ಸ್ನೇಹ ಮತ್ತು ಬಾಪ್ದಾದರವರ ಪ್ರೀತಿಯಲ್ಲಿ ಲೀನ ಆಗಿರುವ ಸ್ವರೂಪದಲ್ಲಿ ನೋಡುತ್ತಿದ್ದಾರೆ, ಲವಲೀನವಾಗಿರುವ ರೂಪದಲ್ಲಿ ನೋಡುತ್ತಿದ್ದಾರೆ. ಒಬ್ಬೊಬ್ಬ ಮಗು ಪರಮಾತ್ಮನ ಪ್ರೀತಿಯಲ್ಲಿ ಹೊಳೆಯುತ್ತಿದ್ದೀರಾ. ಎಲ್ಲ ಮಕ್ಕಳು ಪ್ರೀತಿಯ ವಿಮಾನದಲ್ಲಿ ತಲುಪಿದ್ದೀರಾ. ಹಾಗೆ ನೋಡಿದ್ರೆ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರಾ. ಆದರೆ ಎಲ್ಲರ ನಯನಗಳಲ್ಲಿ ಏನು ಕಾಣುತ್ತಿದೆ? ಹೊಸ ವರ್ಷವಂತೂ ನಿಮಿತ್ತ ಮಾತ್ರವಾಗಿದೆ. ಆದರೆ ತಾವೆಲ್ಲರ ನಯನಗಳಲ್ಲಿ ಯಾವ ಉಮಂಗವಿದೆ? 3 ಶುಭಾಶಯಗಳನ್ನು ಕೊಡಲಾಗುತ್ತಿದೆ. ಒಂದು, ತಮ್ಮ ಹೊಸ ಜೀವನದ ಶುಭಾಶಯಗಳು. ಎರಡನೆಯದಾಗಿ ಹೊಸ ಯುಗದ ಶುಭಾಶಯಗಳು. ಮೂರನೆಯದಾಗಿ ಪರಿವಾರ ಮತ್ತು ಬಾಬನ ಜೊತೆ ಮಿಲನ ಮಾಡುವ ಶುಭಾಶಯಗಳು. ನಿಮ್ಮ ನಯನಗಳಲ್ಲಿ ಏನು ತಿರುಗ್ತಾ ಇದೆ? ತಮ್ಮ ನವಯುಗ ಸನ್ಮುಖದಲ್ಲಿ ಬರ್ತಿದೆ ಅಲ್ವಾ? ಹೃದಯದಲ್ಲಿ ಉಮಂಗ ಬರುತ್ತಿದೆ, ಹೊಸ ಯುಗ ಬಂದು ಬಿಟ್ಟಿತೆಂದು. ಹೊಸ ಯುಗದ ಹೊಳೆಯುವ ಡ್ರೆಸ್ಸು ಅಷ್ಟು ಸನ್ಮುಖದಲ್ಲಿ ಸ್ಪಷ್ಟವಾಗಿದೆ. ಇಂದು ಸಂಗಮ ಯುಗದಲ್ಲಿದ್ದೀರಾ. ಬೇಗ ಬೇಗ ಈ ಹೊಳೆಯುವ ಡ್ರೆಸ್ಸನ್ನು ತೊಡುತ್ತೀರಾ. ಸನ್ಮುಖದಲ್ಲಿ ನೋಡಿ ನೋಡಿ ಖುಷಿ ಪಡುತ್ತಿದ್ದೀರಾ ಮತ್ತು ವಿದಾಯಿಯನ್ನು ಕೊಡುತ್ತಿದ್ದೀರಾ, ಬದಾಯಿಯನ್ನು ತೆಗೆದುಕೊಳ್ಳುತ್ತಿದ್ದೀರಾ. ಅಂದರೆ ಹಳೆಯ ಪ್ರಪಂಚ, ಹಳೆಯ ಜೀವನ, ಹಳೆಯ ಯುಗಕ್ಕೆ, ಹಳೆಯ ವರ್ಷಕ್ಕೆ ವಿದಾಯಿ. ಹೊಸ ಯುಗ, ಹೊಸ ಜೀವನ, ಹೊಸ ಪ್ರಪಂಚಕ್ಕೆ ಬದಾಯಿ, ಶುಭಾಶಯಗಳು. ಹೀಗೆ ಹಳೆಯ ವರ್ಷಕ್ಕೆ ವಿದಾಯಿ ಕೊಡಲಾಗುವುದು. ಆ ಪೂರ್ತಿ ವರ್ಷವನ್ನು ಮರೆಯಲಾಗುವುದು. ಹೊಸ ವರ್ಷ ಸನ್ಮುಖದಲ್ಲಿ ಬಂದಿದೆ. ಹಾಗೆಯೇ ನಿಮ್ಮ ಸನ್ಮುಖದಲ್ಲಿ ಹಳೆಯ ಪ್ರಪಂಚದ ಬದಾಯಿ ಶುಭಾಶಯಗಳಲ್ಲ, ಆದರೆ ಹೊಸ ಪ್ರಪಂಚಕ್ಕೆ ಶುಭಾಶಯಗಳನ್ನು ಕೊಡುತ್ತಿದ್ದೀರಾ. ಹಳೆಯ ಪ್ರಪಂಚಕ್ಕೆ ಬೀಳ್ಕೊಡುಗೆ ಕೊಡುತ್ತಿದ್ದೀರಾ ಅಂದಾಗ ಇಂದು ಎಲ್ಲರಿಗೂ ಉಮಂಗ, ಉತ್ಸಾಹ ಇದೆ ಹೊಸ ಯುಗದ್ದು. ಮನುಷ್ಯರು ಸಹ ಹೊಸ ವರ್ಷದ ಶುಭಾಶಯ ಕೊಡುತ್ತಾರೆ, ಜೊತೆ ಜೊತೆಗೆ ಉಡುಗೊರೆಯನ್ನು ಕೊಡುತ್ತಾರೆ. ಅಂದಾಗ ಬಾಬ್ದಾದರವರು ಸಹ ತಾವು ಮಕ್ಕಳಿಗೆ ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ವಿದಾಯಿ ಕೊಟ್ಟು ಹೊಸ ಪ್ರಪಂಚದಲ್ಲಿ ಹೋಗುವ ಉಡುಗೊರೆಯನ್ನು ಕೊಡುತ್ತಿದ್ದಾರೆ. ಆ ಹೊಸ ಪ್ರಪಂಚದಲ್ಲಿ ಪ್ರಾಪ್ತಿಯೇ ಪ್ರಾಪ್ತಿ ಇರುವುದು. ಶಾರ್ಟಾಗಿ ಇದೆ ಹೇಳಬಹುದಾಗಿದೆ. ಆ ಹೊಸ ಪ್ರಪಂಚದಲ್ಲಿ ಅಪ್ರಾಪ್ತ ವಸ್ತು ಯಾವುದೂ ಇರುವುದಿಲ್ಲ. ಅಂತಹ ಸುವರ್ಣ ವಿಶ್ವದ ಪ್ರಪಂಚದ ಉಡುಗೊರೆ ಬಾಬ್ದಾದರವರು ತಾವು ಪ್ರತಿಯೊಬ್ಬ ಮಗುವಿಗೂ ಸೌಗಾತ್ ರೂಪದಲ್ಲಿ ಕೊಡುತ್ತಿದ್ದಾರೆ. ತಮಗೂ ಸಹ ನಶೆ ಇದೆ ಅಲ್ವಾ? ನಾವು ಸುವರ್ಣ ಪ್ರಪಂಚಕ್ಕೆ ಅಧಿಕಾರಿಗಳಾಗುತ್ತಿದ್ದೇವೆ ಎಂದು. ಇಂತಹ ಉಡುಗೊರೆ ಮತ್ತಾರೂ ಸಹ ಕೊಡಲು ಸಾಧ್ಯವಿಲ್ಲ. ಬಾಬಾರವರು ಪ್ರತಿಯೊಬ್ಬ ಮಗುವಿಗೂ ಈ ಡೈರೆಕ್ಷನ್ಸ್ ಕೊಡುತ್ತಿದ್ದಾರೆ. ಎಲ್ಲ ಆತ್ಮರಿಗೆ ಈ ತಂದೆಯ ಆಸ್ತಿ ಗೋಲ್ಡನ್ ವರ್ಲ್ಡ್, ಸುವರ್ಣ ಪ್ರಪಂಚದ ಸಂದೇಶವನ್ನು ಕೊಟ್ಟು ಅವರಿಗೂ ಸಹ ತಾವು ಉಡುಗೊರೆ ಕೊಡಿ. ನಿಮ್ಮ ಬಳಿ ಯಾವ ಉಡುಗೊರೆ ಇದೆ? ಒಂದಂತೂ ಹೊಸ ಪ್ರಪಂಚದ ಉಡುಗೊರೆ ಕೊಡಿ. ಎರಡನೇದಾಗಿ ನಿಮ್ಮ ಬಳಿ ಬಹಳಷ್ಟು ಖಜಾನೆಗಳಿವೆ. ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ಸ್ವಮಾನಗಳ ಖಜಾನೆ, ಎಷ್ಟು ಖಜಾನೆಗಳಿವೆ ಅಂದಾಗ ಎಲ್ಲರಿಗೂ ಒಂದಲ್ಲ ಒಂದು ಗುಣ, ಒಂದಲ್ಲ ಒಂದು ಶಕ್ತಿಯ ಉಡುಗೊರೆ ಕೊಡಿ. ಆ ಉಡುಗೊರೆಯಿಂದ ಅವರ ಜೀವನ ಬದಲಾಗುವುದು ಮತ್ತು ಸುವರ್ಣ ಪ್ರಪಂಚದ ಅಧಿಕಾರಿಗಳಾಗುತ್ತಾರೆ. ಏಕೆಂದರೆ ಈ ಕಾಲದಲ್ಲಿ ನೋಡುತ್ತಿದ್ದೀರಾ, 4 ಕಡೆ ದುಃಖ, ಅಶಾಂತಿ ಹೆಚ್ಚುತ್ತಿದೆ. 4 ಕಡೆ ಪ್ರತಿಯೊಬ್ಬರಲ್ಲಿ ಭಯ ಮತ್ತು ಚಿಂತೆ ಇದೆ. ಇಂತಹ ದುಃಖಿ ಅಶಾಂತಿ ಆತ್ಮರಿಗೆ ಕಡಿಮೆಗಿಂತ ಕಡಿಮೆ ಸಂದೇಶ, ಬಾಬರುವರ ಸಂದೇಶ ಅವಶ್ಯವಾಗಿ ಕೊಡಿ. ಈಗ ತಂದೆ ಬಂದಿದ್ದಾರೆ, ಈಗಲಿಂದ ಅವಿನಾಶಿ ಆಸ್ತಿಗೆ ಅಧಿಕಾರಿಗಳಾಗಿರಿ ಎಂದು
ಈ ಸಂದೇಶ ಪ್ರತಿ ಆತ್ಮನಿಗೂ ಕೊಡಬೇಕು ಅಂತಾರೆ ಬಾಬಾ. ಕೊಡ್ತಿದ್ದೀರಾ, ಆದರೆ ಈಗ ಕೆಲವರು ತಂದೆಯ ಮಕ್ಕಳು ಸಂದೇಶದಿಂದ ವಂಚಿತರಾಗಿದ್ದಾರೆ. ಮತ್ತೆಯೂ ಒಬ್ಬ ತಂದೆಗೆ ಮಕ್ಕಳು ಅಲ್ವಾ ಎಲ್ಲರೂ ಅಂದಾಗ ತಮ್ಮ ಸಹೋದರ ಸಹೋದರಿಯರಿಗೆ ಈ ಬಾಬಾರವರ ಸಂದೇಶದ ಉಡುಗೊರೆಯನ್ನು ಅವಶ್ಯವಾಗಿ ಕೊಡಿ. ಯಾರೂ ಸಂದೇಶವಿಲ್ಲದೆ ವಂಚಿತರಾಗಬಾರದು. ಸೇವೆ ಮಾಡ್ತಾ ಇದ್ದೀರಾ. ಬಾಪ್ ದಾದರವರು ಮಕ್ಕಳ ಸೇವೆಯನ್ನು ನೋಡಿ ಖುಷಿಯಾಗಿದ್ದಾರೆ. ಆದರೆ ಬಾಬಾರವರ ಆಸೆ ಇದೆ, ನನ್ನ ಯಾವ ಮಗುವೂ ಸಹ ಸಂದೇಶದಿಂದ ವಂಚಿತರಾಗಿರಬಾರದು, ದೂರು ಹೇಳಬಾರದು. ಸುವರ್ಣ ಪ್ರಪಂಚದ ಉಡುಗೊರೆ ನಿಮಗೆ ಸಿಕ್ಕಿತ್ತು, ಆದರೆ ನಮಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿ ಅವ್ರು ದೂರ ಮಾಡಬಾರ್ದು. ನಮ್ಮ ತಂದೆ ಬಂದಿದ್ದಾರೆ, ಆದರೆ ನಮಗೆ ಸಂದೇಶನೇ ಸಿಗಲಿಲ್ಲ, ಈ ರೀತಿ ಹೇಳಬಾರ್ದು. ಅದಕ್ಕೋಸ್ಕರ ಈ ಹೊಸ ವರ್ಷದಲ್ಲಿ ಇದೇ ಪ್ರಯತ್ನ ಮಾಡಿ, ಪರಸ್ಪರದಲ್ಲಿ ಪ್ಲ್ಯಾನ್ ಮಾಡಿ. ಯಾವ ಮೂಲೆಯೂ ಸಹ ಸಂದೇಶವಿಲ್ಲದೆ ಇರಬಾರದು, ದೂರು ಹೇಳಬಾರದು. ಖುಷಿಯಾಗಬೇಕು, ಗೊತ್ತಾಗಬೇಕು ನಮ್ಮ ತಂದೆ ಬಂದಿದ್ದಾರೆ ಎಂದು. ವಂಚಿತರಾಗಬಾರದು. ಈ ಹೊಸ ವರ್ಷದಲ್ಲಿ ಏನು ಮಾಡ್ತೀರಾ? ಪರಸ್ಪರದಲ್ಲಿ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ. ಬಾಬ್ದಾದರವರಿಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ದಯೆ ಬರುತ್ತದೆ ಅಂದಾಗ ನಿಮಗೂ ಸಹ ನಿಮ್ಮ ಸಹೋದರ ಸಹೋದರಿಯರ ಮೇಲೆ ವಿಶೇಷವಾಗಿ ಈಗ ದಯಾಹೃದಯಿ ಕಲ್ಯಾಣಕಾರಿ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಎಲ್ಲರಿಗೂ ಸಂದೇಶ ಕೊಡಬೇಕು. ಕಡಿಮೆಗಿಂತ ಕಡಿಮೆ ಇಂತಹ ದೂರ ಮಾಡಬಾರ್ದು. ಭಗವಂತ ಬಂದಿದ್ರೂ ಕೂಡ ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಬಾರ್ದು. ಇಂದು ಎಲ್ಲ ಮಕ್ಕಳು ಹೊಸ ವರ್ಷವನ್ನು ಆಚರಿಸುವ ಉಮಂಗ ಉತ್ಸಾಹದಲ್ಲಿ ತಲುಪಿದ್ದೀರಾ. ಬಾಬ್ದಾದ ಒಬ್ಬೊಬ್ಬ ಮಗುವನ್ನು ನೋಡುತ್ತಾ ಯಾವ ಹಾಡನ್ನು ಹಾಡುತ್ತಾರೆ ಗೊತ್ತಲ್ವ ತಮಗೆ? ವಾಹ ಮಕ್ಕಳೇ ವಾಹ. ಯಾರು ಮೊದಲ ಬಾರಿ ಬಂದಿದ್ದೀರಾ ಅವರಿಗೂ ಸಹ ಬಾಬ್ದಾದ ಹೇಳುತ್ತಿದ್ದಾರೆ, ಅದೃಷ್ಟವಂತರಿದ್ದೀರಾ. ಸಮಯ ಸಮಾಪ್ತಿ ಆಗುವ ಮುನ್ನ ಬಾಬಾರವರಿಗೆ ಮಕ್ಕಳಾಗಿದ್ದೀರಾ. ಹೊಸ ಮಕ್ಕಳಿಗೆ ಬಾಬ್ದಾದ ಪದಮ ಗುಣದಷ್ಟು ಅದೃಷ್ಟಶಾಲಿಗಳಾಗಿರುವ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಈ ಕಾಲದಲ್ಲಿ ಅಂದರೆ ವರ್ತಮಾನದಲ್ಲಿ ಬಾಬ್ದಾದ ಒಂದು ಮಾತು ಎಲ್ಲ ಮಕ್ಕಳಲ್ಲಿ ನೋಡಲಿಕ್ಕೆ ಬಯಸ್ತಾರೆ. ಗೊತ್ತಿದೆ ಅಲ್ವಾ ಅದು ಯಾವ ಮಾತೆಂದು? ಹೀಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಉಮಂಗವಿದೆ, ಲಕ್ಷ್ಯವಿದೆ. ನಾವು ಬಾಬಾ ಸಮಾನ ಆಗುವವರಿದ್ದೇವೆ ಎಂದು. ಆಗಿಲ್ಲ, ಆದರೆ ಹಾಗೇ ಆಗ್ತೇವೆ ಎಂದು ಲಕ್ಷ್ಯ ಇದೆ ಅಂದಾಗ ಹೇಗೆ ಲಕ್ಷ್ಯವಿದೆ ಹಾಗೆಯೇ ಈಗ ಬಾಬ್ದಾದ ಲಕ್ಷ್ಯದ ಜೊತೆಯಲ್ಲಿ ಲಕ್ಷಣಗಳನ್ನು ಕೂಡ ನೋಡಲು ಬಯಸುತ್ತಾರೆ. ಹೀಗೆ ಸಮಾನರಾಗುವ ಲಕ್ಷ್ಯವಿದೆ, ಹಾಗೆಯೇ ಸಮಾನರಾಗುವ ಲಕ್ಷಣಗಳು ಕೂಡ ಇರಬೇಕು. ಈಗ ಲಕ್ಷ್ಯ ಬಹಳ ಶ್ರೇಷ್ಠ ಇದೆ, ಆದರೆ ಲಕ್ಷಣಗಳ ಕಡೆ ವಿಶೇಷ ಗಮನ ಕೊಡಬೇಕು. ಸಮಾನರಾಗಬೇಕು. ಎಷ್ಟು ದೊಡ್ಡ ಲಕ್ಷ್ಯ ಅಷ್ಟೇ ದೊಡ್ಡ ಲಕ್ಷಣವಿರಬೇಕು. ಈಗ ಕೆಲವು ಮಕ್ಕಳು ಲಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳಲು ಬಯಸುತ್ತಾರೆ, ಆದರೆ ಮಧ್ಯದಲ್ಲಿ ಮತ್ತೆಯೂ ಹೇಳುತ್ತಾರೆ, ಬಹಳಷ್ಟು ಬಯಸುತ್ತೇವೆ, ಆದರೆ ಅಂತ ಬರುತ್ತೆ. ಅಂದರೆ ಈ ಆದರೆ ಎಂಬುವ ಶಬ್ದ ಬರುತ್ತೆ ಅಲ್ವಾ? ನಿಮ್ಮ ನಡತೆ ಮತ್ತು ಮುಖದ ಮೂಲಕವೂ ಸಹ ಎಷ್ಟು ದೊಡ್ಡ ಲಕ್ಷ್ಯ ಇರುತ್ತೆ ಅಷ್ಟು ಲಕ್ಷಣಗಳು ನಿಮ್ಮ ಮುಖದಿಂದ ಕಾಣಬೇಕು, ನಿಮ್ಮ ನಡತೆಯಿಂದ ಕಾಣಬೇಕು. ಹೇಗೆ ನೀವು ಮೊದಲು ದೇಹಾಭಿಮಾನದಲ್ಲಿದ್ದಿರಿ, ಆದರೆ ಯಾವಾಗ ದೇಹಾಭಿಮಾನದಲ್ಲಿದ್ದಿರಿ ಆಗ ದೇಹಾಭಿಮಾನದ ನ್ಯಾಚುರಲ್ ಆಗಿತ್ತು. ಎಂದು ಪುರುಷಾರ್ಥ ಮಾಡಿದ್ರ ದೇಹಾಭಿಮಾನ ಬರಬೇಕು ಅಂತ ಹೇಳಿ ಎಂದಾದರೂ ಮಾಡಿದ್ರ? ನ್ಯಾಚುರಲ್ ಆಗಿತ್ತು ದೇಹಾಭಿಮಾನದಲ್ಲಿ ಇರುವಂತಹದ್ದು. ಅರ್ಧ ಕಲ್ಪ ಪುರುಷಾರ್ಥ ಮಾಡಲಿಲ್ಲ. ಹಾಗೆಯೇ ಈಗಲೂ ದೇಹಿ ಅಭಿಮಾನಿ ಆಗುವ ನ್ಯಾಚುರಲ್ ಆಗಬೇಕು. ಈಗ ದೇಹಾಭಿಮಾನದ ನ್ಯಾಚುರಲ್ ಆಗಿದೆ. ಎಂದಾದರೂ ನೆನಪು ಬರುತ್ತಾ ದೇಹಾಭಿಮಾನದಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತ? ಈ ಪುರುಷಾರ್ಥ ಮಾಡಿದ್ದೀರಾ? ದೇಹಾಭಿಮಾನದಲ್ಲಿ ಬರಬೇಕು ಅಂತ ಪುರುಷಾರ್ಥ ಮಾಡಿದ್ದೀರಾ? ಇಲ್ಲ ಅಲ್ವಾ? ಸೊ ಈಗ ದೇಹಾಭಿಮಾನ ಮತ್ತು ದೇಹಿ ಅಭಿಮಾನ ಅಂದಾಗ ದೇಹಿ ಅಭಿಮಾನಿ ಆಗುವುದರಲ್ಲಿ ನಿಮಗೆ ಕಷ್ಟ ಯಾಕಾಗ್ತಿದೆ?
ಏಕೆಂದರೆ ಬಾಬ್ದಾದರವರ ಬಳಿ ಸಮಾಚಾರ ಬರುತ್ತೆ, ಆಗಾಗ ದೇಹಾಭಿಮಾನವನ್ನು ಅಳಿಸುವ ಪುರುಷಾರ್ಥ ಮಾಡಬೇಕಾಗುವುದು. ಯಾವಾಗ ದೇಹಾಭಿಮಾನ ನ್ಯಾಚುರಲ್ ಆಗುವುದು, ಆಗ ದೇಹಿ ಅಭಿಮಾನಿ ಆಗುವುದರಲ್ಲಿ ಪರಿಶ್ರಮ ಏಕೆ ಅಂದಾಗ ಬಾಪ್ ದಾದಾರವರಿಗೆ ಮಕ್ಕಳ ಪರಿಶ್ರಮ ಇಷ್ಟ ಆಗೋದಿಲ್ಲ. ಪರಿಶ್ರಮ ಮುಕ್ತರಾಗಬೇಕು ಮತ್ತು ನ್ಯಾಚುರಲ್ ನೇಚರ್ ಆಗಬೇಕು. ಇದಕ್ಕೆ ಹೇಳಲಾಗುವುದು ಲಕ್ಷ್ಯ ಮತ್ತು ಲಕ್ಷಣ ಸಮಾನ ಎಂದು. ಮತ್ತು ತಾವು ನೋಡಿ, ಬಾಬಾ ಸಮಾನ ಆಗುವುದು ಬಹಳ ಸಹಜ ಮತ್ತು ನ್ಯಾಚುರಲ್ ಅನಿಸುತ್ತೆ ಅಲ್ವಾ? ಹೇಗೆ ಬ್ರಹ್ಮ ಬಾಬರವರನ್ನು ನೋಡಿದ್ದೀರಾ, ಅಷ್ಟು ದೊಡ್ಡ ಪರಿವಾರದ ಜವಾಬ್ದಾರಿ ಇದ್ದರೂ ಸಹ ನ್ಯಾಚುರಲ್ ನೇಚರ್ ದೇಹಿ ಅಭಿಮಾನಿ ಆಗುವಂತಹದ್ದಿತ್ತಲ್ವ. ಬಾಬರವರು ನ್ಯಾಚುರಲ್ ಆಗಿ ದೇಹಿ ಅಭಿಮಾನಿಯಾಗಿದ್ದರು. ಬಲೆ ಮಕ್ಕಳ ಮೇಲೆಯೂ ಸಹ ಜವಾಬ್ದಾರಿ ಇತ್ತು. ಆದರೆ ಬ್ರಹ್ಮ ಬಾಬರವರ ಮುಂದೆ ಆ ಜವಾಬ್ದಾರಿ ಏನು ಅನಿಸುತ್ತೆ? ಯಾವುದೇ ಜವಾಬ್ದಾರಿ ಇರುತ್ತೆ. ಈಗ ತಿಳ್ಕೊಳ್ಳಿ, ಝೋನನ ಜವಾಬ್ದಾರಿ ಇರಬಹುದು, ಅಥವಾ ಕೆಲವು ಅಫಿಷಿಯಲ್ ಯಜ್ಞದ ಕಾರೋಬಾರಿನ ಜವಾಬ್ದಾರಿ ಇರಬಹುದು. ಆದರೆ ಬ್ರಹ್ಮ ಬಾಬರವರ ಮುಂದೆ ತಮಗೆಲ್ಲ ಇರುವಂತಹ ಜವಾಬ್ದಾರಿ ಏನಾಗಿದೆ? ಕೆಲವ್ರಿಗೆ ದೊಡ್ಡದೇ ಇರ್ಬೋದು, ಆದರೆ ಬಾಬರವ್ರಿಗಿದ್ದಷ್ಟು ಜವಾಬ್ದಾರಿ ಯಾರಿಗಾದ್ರೂ ಇದೆಯಾ? ಇಲ್ಲ ಅಲ್ವಾ? ಬ್ರಹ್ಮ ಬಾಬರವರು ಶಿವ ತಂದೆಯ ಸಹಯೋಗದಿಂದ ಪ್ರಾಕ್ಟಿಕಲಲ್ಲಿ ಮಾಡಿ ತೋರಿಸಿದ್ದಾರೆ. ಮಾಡಿಸುವಂತಹ ತಂದೆ ಮಾಡಿಸುತ್ತಿದ್ದಾರೆ. ನಾವು ಮಾಡುವಂತಹವರಾಗಿ ತಂದೆಯ ಸಮಾನ ಭಿನ್ನ ಮತ್ತು ಪ್ರಿಯರಾಗಿರಬೇಕು ಅಂದಾಗ, ಯಾವಾಗ ತಂದೆಯ ಸಮಾನರಾಗಲು ಬಯಸುತ್ತೀರಾ ಅಂದಾಗ ಇದನ್ನು ಪರೀಕ್ಷಿಸಿಕೊಳ್ಳಿ. ಏನೇ ಕುಚ್ ಭಿ ಚಾಹೆ, ಬಲೆ ಮನಸ್ಸಿನ ಮೂಲಕ ಇರಬಹುದು, ವಾಚಾ ಮೂಲಕ ಇರಬಹುದು, ಕರ್ಮಣ ಮೂಲಕ ಡ್ಯೂಟೀಸ್ ಇರಬಹುದು. ಆದರೆ ನಾನು ಮಾಡುತ್ತಾ ಇದ್ದೀನಿ ಅಷ್ಟೇ, ನಾನು ನಿಮಿತ್ತ ಆಗಿದ್ದೀನಿ ಅಷ್ಟೇ, ಟ್ರಸ್ಟಿ ಆಗಿದ್ದೀನಿ ಅಷ್ಟೇ. ಮಾಡಿಸುವಂತಹ ಮಾಲೀಕ ಶಿವ ತಂದೆಯಾಗಿದ್ದಾರೆ. ಈ ಮಾಡಿಸುವಂತಹ ತಂದೆಯ ಪಾಠ ನಡೆಯುತ್ತಾ ಮರೆತು ಬಿಡುತ್ತೀರಾ ಅಂದಾಗ ಲಕ್ಷ್ಯ ಮತ್ತು ಲಕ್ಷಣ ಎರಡನ್ನೂ ಸಮಾನ ಮಾಡಿಕೊಳ್ಳಬೇಕು. ಈಗ ಹಳೆಯ ವರ್ಷಕ್ಕೆ ವಿದಾಯಿ ಕೊಡುವುದರ ಜೊತೆಗೆ ಈ ಲಕ್ಷ್ಯವನ್ನು ಲಕ್ಷಣದಲ್ಲಿ ತರಬೇಕು. ಹೊಸ ವರ್ಷ ಅಂತೂ ಬಂದಿದೆ ಅಂದಾಗ ಹೊಸ ಮಾತು ಅಲ್ವಾ? ಏನು ಮಾಡೋದು, ಮಾಯೆ ಬಂದುಬಿಡುತ್ತೆ, ನಾನು ಬಯಸುವುದಿಲ್ಲ ಆದರೆ ಮಾಯೆ ಬರುತ್ತೆ. ಈ ಶಬ್ದಗಳು ಅಥವಾ ಈ ಸಂಕಲ್ಪ ಹಳೆಯ ವರ್ಷದ ಜೊತೆಗೆ ಈ ಏನೋ ಸಂಕಲ್ಪಗಳಿವೆ, ಇದಕ್ಕೂ ಸಹ ವಿದಾಯಿ ಕೊಡಿ, ಬೀಳ್ಕೊಡುಗೆ ಕೊಡಿ. ಕೇವಲ ವರ್ಷಕ್ಕಷ್ಟೇ ವಿದಾಯಿ ಕೊಡಬೇಡಿ. ಬಾಬ್ದಾದರವರು ತಿಳಿಸ್ತಿದ್ದಾರೆ, ಮಾಯೆಯೂ ಸಹ ಬಾಬ್ದಾದರವರ ಹತ್ರ ಬರುತ್ತೆ. ಮತ್ತು ಏನು ಹೇಳುತ್ತೆ? ಮಾಯೆ ಬಾಬರವ್ರಿಗೆ ಹೇಳುತ್ತೆ, ನಾನಂತೂ ತಿಳ್ಕೊಂಡಿದ್ದೇನೆ, ನಾನು ಹೋಗುವ ಸಮಯ ಬಂದಿದೆ. ಆದರೆ ಕೆಲವು ಮಕ್ಕಳು ನನ್ನ ಆಹ್ವಾನ ಮಾಡುತ್ತಾರೆ ಅಂದಾಗ ನಾನೇನು ಮಾಡೋದು ಅಂತ ಮಾಯೆ ಬಾಬರವ್ರನ್ನ ಕೇಳುತ್ತೆ. ಸೊ ಇಂದು ವಿದಾಯಿಯ ಜೊತೆಗೆ, ಅಂದರೆ ವರ್ಷದ ವಿದಾಯಿಯ ಜೊತೆಗೆ ಮಾಯೆಯ ಭಿನ್ನ ರೂಪಗಳಿಗೂ ಕೂಡ ವಿದಾಯಿ ಕೊಡಿ. ಇದೆಯ ಸಾಹಸವಿದೆಯಾ? ಕೈಯೆತ್ತಿ ವಿದಾಯಿ ಕೊಡುವ ಸಾಹಸವಿದೆಯಾ? ಹಿಂದೆ ಇರುವಂತಹವರಿಗೆ ಇದೆಯ ಧೈರ್ಯ? ಯಾರಲ್ಲಿ ಧೈರ್ಯ ಇದೆ, ಮಾಯೆಗೆ ವಿದಾಯಿ ಕೊಡುವ ಸಾಹಸ ಇದೆ, ಅವ್ರ ಕೈಯೆತ್ತಿ. ಬಾಬಾ ಕೈಯೆತ್ತಲಿಕ್ಕೆ ಹೇಳ್ತಿದ್ದಾರೆ ಅಂದಾಗ ಬಾಬಾರವರು ಈ ಸಾಹಸಕ್ಕಾಗಿ ಬಹಳ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಾರೆ. ಏಕೆ ಬಾಬ್ದಾದರವರು ಇದ್ರ ಮೇಲೆ ಜೋರು ಕೊಡುತ್ತಿದ್ದಾರೆ? ಏಕೆಂದರೆ ತಾವೆಲ್ಲರೂ ನೋಡುತ್ತಿದ್ದೀರಾ, ಪ್ರಪಂಚದ ಪರಿಸ್ಥಿತಿಗಳು ಜೋರಾಗಿ ಕೆಡಲು ಶುರುವಾಗಿದೆ. ಮತ್ತು ಬಾಬ್ದಾದರವರ ಈ ಮಹಾವಾಕ್ಯ ಸ್ವಲ್ಪ ಸಮಯದಿಂದ ನಡೆಯುತ್ತಿದೆ. ಅಚಾನಕ್ ಏನೂ ಆಗತ್ತೆ, ಅಚಾನಕ್ ಆಗತ್ತೆ ಅಂದಾಗ ಅಚಾನಕ್ ಆಗತ್ತೆ. ಒಂದು ವೇಳೆ ಸಮಯ ಬಹಳ ಸಮಯದ ಅಭ್ಯಾಸವಿಲ್ಲವೆಂದರೆ ಹೇಳಿ, ಅಚಾನಕ್ನ ಸಮಯದಲ್ಲಿ ಅಭ್ಯಾಸದ ಅವಶ್ಯಕತೆ ಇರುತ್ತೆ ಅಲ್ವಾ? ಈಗೀಗ ನೋಡಿ, ಬಾಬ್ದಾದರವರು ಹೋಮ್ವರ್ಕ್ ಕೊಟ್ಟರು 10 ನಿಮಿಷ, ಟೋಟಲ್ 24 ಸಲ ಬರೀ
ಬಾಬಾ ಹೇಳ್ತಾರೆ 10 ನಿಮಿಷದ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಭಾನುವಾರ ಹೇಳಿದ್ರಲ್ವ ಬಾಬರವರು 24 ಗಂಟೆಗಳಲ್ಲಿ ಫರಿಷ್ಠಾ ಸ್ವರೂಪ 12 ಬಾರಿ, ನಿರಾಕಾರ ಸ್ವರೂಪ 12 ಬಾರಿ. ಬಲೆ ನಿದ್ದೆ ಮಾಡುವ ಸಮಯದಲ್ಲಿ ನಿದ್ದೆ ಮಾಡಿ, ಆದರೆ ದಿನದಲ್ಲಿ ಕವರ್ ಮಾಡಿ ಅಂತ ಹೇಳಿದ್ರು ಅಲ್ವಾ. ಹೋಮ್ವರ್ಕ್ ಕೊಟ್ಟಿದ್ದಾರೆ ಬಾಬರವರು, 10 ನಿಮಿಷ ಆದರೂ ಮಾಡಬೇಕು, 24 ಬಾರಿ ಮಾಡಬೇಕು ಎಂದು ಅಂದಾಗ ಕೆಲವು ಮಕ್ಕಳಿಗೆ ಕಷ್ಟ ಆಗುತ್ತಿದೆ. ಯೋಚನೆ ಮಾಡಿ, ಒಂದು ವೇಳೆ 10 ನಿಮಿಷಗಳ ಅಭ್ಯಾಸವೂ ಸಹ ನೀವು ಮಾಡಲಾಗಲಿಲ್ಲವೆಂದರೆ ಅಚಾನಕ್ ಪೇಪರ್ ಸಮಯದಲ್ಲಿ ಏನು ಮಾಡ್ತೀರಾ? ಆ ಸಮಯದಲ್ಲಿ ಏನು ಮಾಡ್ತೀರಾ? ಬಾಬ್ದಾದರವರಿಗೆ ಗೊತ್ತಿದೆ 24 ಬಾರಿಯಲ್ಲಿ ಕೆಲವರಿಗೆ ಸಮಯ ಸ್ವಲ್ಪ ಕಡಿಮೆ ಸಿಗತ್ತೆ. ಆದರೆ ಬಾಬ್ದಾದರವರು ಟ್ರಯಲ್ ಮಾಡಿಸ್ತಿದ್ದಾರೆ, 10 ನಿಮಿಷಗಳಾದರೂ ಒಂದೇ ಸ್ಥಿತಿಯಲ್ಲಿ, ಒಂದೇ ಸ್ಮೃತಿಯಲ್ಲಿ ಹೇಗೆ ಬೇಕೋ ಯಾವಾಗ ಬೇಕೋ ಹಾಗೆ ಮಾಡಬಹುದು. ಬಾಬ್ದಾದ ಈ ರೀತಿ ಹೇಳ್ತಾ ಇಲ್ಲ, ಈಗಲೂ 10 ನಿಮಿಷ ಮಾಡಿ, ಈಗೀಗ 10 ನಿಮಿಷ ಮಾಡಿ ಅಂತ ಹೇಳ್ತಾ ಇಲ್ಲ. ಅಚ್ಚನೆಯೂ ಹೊಸಕ್ತ ಅಂತಾರೆ ಬಾಬ್ರವರು. ಇಷ್ಟ ಆಗೋದಿಲ್ಲ ಅಲ್ವಾ? ಯಾರಿಗಾಗತ್ತೆ ಅವರು ಮಾಡಿ. ಒಂದು ವೇಳೆ ಮಾಡಲಿಕ್ಕೆ ಆಗಲ್ಲ ಅಂತಂದರೆ, 10 ನಿಮಿಷನೂ ಮಾಡಲಿಕ್ಕೆ ಆಗಲ್ಲ ಅಂದರೆ 5 ನಿಮಿಷ ಆದರೂ ಮಾಡಿ. 5 ನಿಮಿಷಗಳಿಂದ 6 ನಿಮಿಷಕ್ಕೆ ಹೆಚ್ಚಿಸಿ, ಆಮೇಲೆ 7 ನಿಮಿಷ ಮಾಡಿ. ಎಷ್ಟು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗತ್ತೆ ಅಷ್ಟು ಟ್ರಯಲ್ ಮಾಡಿ, ಪ್ರಯತ್ನ ಮಾಡಿ. ಬಾಬ್ದಾದ ಸ್ವಯಂ ಹೇಳುತ್ತಿದ್ದಾರೆ, ಇದರಲ್ಲಿ ಅಂತಹ ಮಾತೇನೂ ಇಲ್ಲ, ಕಷ್ಟದ ಮಾತೇನೂ ಇಲ್ಲ. ಒಂದು ವೇಳೆ 10 ನಿಮಿಷಗಳು ಜಾಸ್ತಿ ಸಮಯ ಅನಿಸಿದ್ರೆ ಸರಿ, 8 ನಿಮಿಷ ಆದರೂ ಮಾಡಿ, 9 ನಿಮಿಷ ಆದರೂ ಮಾಡಿ. ಎಷ್ಟು ಜಾಸ್ತಿ ಮಾಡಲಾಗುತ್ತೆ ಅಷ್ಟು ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ. ಏಕೆಂದರೆ ಬಹಳ ಕಾಲದ ವರದಾನ ಪ್ರಾಕ್ಟಿಕಲಲ್ಲಿ ಈಗ ಮಾಡಬಹುದಾಗಿದೆ. ಒಂದು ವೇಳೆ ಈಗ ಬಹಳ ಕಾಲದ ಅಭ್ಯಾಸವಿಲ್ಲವೆಂದರೆ ಈಗಿನ ಬಹಳ ಕಾಲದ ಪುರುಷಾರ್ಥದ ಪ್ರಾಪ್ತಿ ಏನಿದೆ, ಅರ್ಧ ಕಲ್ಪದ ಆ ಬಹಳ ಕಾಲದ ವ್ಯತ್ಯಾಸ ಆಗಿಬಿಡತ್ತೆ. ಅರ್ಧ ಕಲ್ಪಕ್ಕೋಸ್ಕರ ಏನು ಮಾಡಬೇಕಾಗಿದೆ ಅದರಲ್ಲಿ ವ್ಯತ್ಯಾಸ ಆಗತ್ತೆ. ಅಂದಾಗ ಎಷ್ಟು ಸಾಧ್ಯ ಅಷ್ಟು ಬಾಬ್ದಾದರವರು ಚುಟ್ಟಿ ಕೊಟ್ಟು ಬಿಟ್ಟಿದ್ದಾರೆ, ಎಷ್ಟು ಆಗುತ್ತೆ ಅಷ್ಟು ಮಾಡಿ ಎಂದು. 5 ನಿಮಿಷಕ್ಕಿಂತ ಜಾಸ್ತಿ ಮಾಡಿ. 10 ನಿಮಿಷ ಮಾಡಲಿಕ್ಕಾಗಲಿಲ್ಲ ಅಂದರೆ 7 ನಿಮಿಷ ಆದರೂ ಮಾಡಿ, 8 ನಿಮಿಷಗಳಾದರೂ ಮಾಡಿ. 5 ನಿಮಿಷಗಳಿಗೋಸ್ಕರ ಅಂತೂ ಬಾಬಾ ಚುಟ್ಟಿ ಕೊಟ್ಟಿದ್ದಾರೆ. ಆದರೆ ಒಂದು ವೇಳೆ ಯಾವುದೇ ಸಮಯದಲ್ಲಿ 10 ನಿಮಿಷ ಮಾಡಿರಲಿಕ್ಕೆ ಒಂದೇ ಸ್ಮೃತಿಯಲ್ಲಿ, ಒಂದೇ ಸ್ಥಿತಿಯಲ್ಲಿ ಸ್ಥಿತರಾಗಿರ್ಲಿಕ್ಕಾಗತ್ತೆ ಅಂದರೆ ತುಂಬ ಒಳ್ಳೆಯದು. 10 ನಿಮಿಷ ಒಂದೇ ಸ್ಮೃತಿಯಲ್ಲಿ ಇರಬೇಕು. ಬಾಬಾ ಹೇಳ್ತಾರೆ ಬಹುತ್ ಅಚ್ಚ, ತುಂಬ ಒಳ್ಳೆಯದು. ಅಂತಹ ಸಮಯ ಬರುತ್ತೆ, ನೀವು ನಿಮಗೋಸ್ಕರ ಸ್ವಯಂ ಮತ್ತು ವಿಶ್ವಕ್ಕೋಸ್ಕರ ನಿಮಗೋಸ್ಕರ ಕಿರಣಗಳನ್ನು ಕೊಡಬೇಕಾಗುವುದು. ಆದ್ದರಿಂದ ಬಾಬ್ದಾದ ಚುಟ್ಟಿ ಕೊಡುತ್ತಿದ್ದಾರೆ. ಎಷ್ಟೆಷ್ಟು ಜಾಸ್ತಿ ಸಮಯ ಮಾಡಲು ಸಾಧ್ಯವಾಗತ್ತೆ ಅಷ್ಟು ಅಭ್ಯಾಸ ಮಾಡಿ. ಏಕೆಂದರೆ ಈಗಿನ ಬಹಳ ಸಮಯದ ಅಭ್ಯಾಸ ಭವಿಷ್ಯದ ಆಧಾರವಾಗಿದೆ. ಸರಿನಾ? ಕಷ್ಟ ಆಗತ್ತಾ? ಯಾವುದೇ ಮಾತಿಲ್ಲ ಅಲ್ವಾ? ಈಗಂತೂ ಯಾವುದೇ ಅರ್ಜ ಇಲ್ಲ, ತೊಂದರೆ ಇಲ್ಲ. ಬಾಬರವರಿಗೆ ತಿಳಿಸ್ಕೊಡ್ಲಾಗಿದೆ, ಇದು ಬಹಳ ಚೆನ್ನಾಗಿ ಮಾಡ್ತಿದ್ದೀರಾ ಎಂದು. ಏಕೆಂದರೆ ತಿಳ್ಕೊಳ್ಳಿ, 10 ನಿಮಿಷ ಕುಳಿತುಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಯೋಚನೆಯಲ್ಲಿ ಹೊರಟೋಗ್ಬಿಡ್ತೀರಾ. ಅಂದಾಗ 5 ನಿಮಿಷ ಹೋಗ್ಬಿಡುತ್ತಲ್ಲ, ಯೋಚನೆ ಮಾಡ್ತಾನೆ 5 ನಿಮಿಷ ಹೋಗ್ಬಿಡುತ್ತಲ್ಲ. ಅದಕ್ಕೋಸ್ಕರ ಬಾಬ್ದಾದ ಹೇಳ್ತಾರೆ, ಕಡಿಮೆಗಿಂತ ಕಡಿಮೆ 5 ನಿಮಿಷಕ್ಕಿಂತ ಕಡಿಮೆ ಮಾಡಬೇಡಿ. ಮಿನಿಮಮ್ 5 ನಿಮಿಷ ಆದರೂ ಮಾಡಿ. ಒಂದೇ ಸ್ಥಿತಿಯಲ್ಲಿ, ಒಂದೇ ಸ್ಮೃತಿಯಲ್ಲಿ 5 ನಿಮಿಷ ಆದರೂ ಮಾಡಿ. ಇನ್ನು ಹೆಚ್ಚಿಸ್ಕೊಳ್ಳಿ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹೆಚ್ಚಿಸ್ಕೊಳ್ಳಿ. ಸರಿನಾ? ಸ್ಪಷ್ಟ ಆಯಿತಾ? ಏಕೆಂದರೆ ಬಾಬ್ದಾದ ಪ್ರತಿಯೊಬ್ಬರಿಗೂ ಬಹಳ ಶ್ರೇಷ್ಠ ರೂಪದಲ್ಲಿ ನೋಡುತ್ತಿದ್ದಾರೆ. ಬಾಬ್ದಾದರವರು ಇದರ ಗುರುತು ಪ್ರತಿಯೊಬ್ಬ ಮಗುವಿಗೆ ಎಷ್ಟು ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಶ್ರೇಷ್ಠ ಸ್ವರೂಪದಲ್ಲಿ ನೋಡ್ಲಿಕ್ಕೆ ಬಯಸ್ತಿದ್ದಾರೆ ಎಂಬ ಗುರುತಿಗಾಗಿ ಬಾಬಾ ಎಷ್ಟು ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಸ್ವಮಾನದ ಲಿಸ್ಟು ಒಂದು ವೇಳೆ ತೆಗೆದರೆ ಎಷ್ಟು ದೊಡ್ಡದಿದೆ. ಇಂದು ಬಾಬ್ದಾದ ಅಮೃತ ವೇಳೆ ಚಕ್ಕರ್ ಹಾಕಲಿಕ್ಕೆ ಹೋದರು. ಏನು ನೋಡಿದ್ರು? ಏನು ನೋಡಲಿಕ್ಕೆ ಹೋಗಿದ್ರು ಬಾಬಾ?
ಬಾಪ್ ದಾದರವರು ಸ್ವಮಾನಗಳ ಬಹಳ ದೊಡ್ಡ ಮಾಲೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಒಂದೊಂದು ಸ್ವಮಾನದಲ್ಲಿ ಸ್ಥಿತರಾಗಿ ಆ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಸರಿ, ಸ್ವಮಾನ ಅಂತ ಹೇಳ್ತಾ ಹೋಗಿ ಮತ್ತು ಮಾಲೆ ತಿರುಗಿಸ್ತಾ ಹೋಗಿ, ಆಗಲೂ ಬಹಳ ಮಜಾ ಬರುತ್ತೆ. ಸ್ವಮಾನಗಳನ್ನು ಕೆಹತೆ ಜಾವೋ ಅವ್ರ ಮಾಲಾ ಗುಮಾತೆ ಜಾವೋ ಅಂತಾರೆ ಬಾಬಾ. ಸ್ವಮಾನ ಹೇಳ್ತಾ ಹೋಗಿ ಮಾಲೆ ತಿರುಗಿಸ್ತಾ ಹೋಗಿ ಅಂದರೆ ಸ್ವಮಾನಗಳ ಮಾಲೆ ತುಂಬ ಮಜಾ ಬರುತ್ತೆ. ಸ್ವಮಾನದಲ್ಲಿ ಇಷ್ಟಿಟ್ಕೊಂಡಿದ್ದೀರಾ ಅಲ್ವಾ? ಆದರೆ ಒಂದೊಂದು ಸ್ವಮಾನ ಎಷ್ಟು ದೊಡ್ಡದಿದೆ ಮತ್ತು ಎಷ್ಟು ಸ್ವಮಾನ ಬಾಬಾ ಕೊಟ್ಟಿದ್ದಾರೆ. ವರ್ಲ್ಡ್ ಆಲ್ಮೈಟಿ ಅಥಾರಿಟಿ, ಸರ್ವಶಕ್ತಿವಂತ ಬಾಬಾ ಒಬ್ಬೊಬ್ಬ ಮಗುವಿಗೂ ಅನೇಕ ಸ್ವಮಾನಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ಅವನ್ನು ಬಳಸಿಕೊಳ್ಳಿ. ಏಕೆಂದರೆ ಬೇರೆ ಯಾವುದೇ ಅಥಾರಿಟಿ ಈ ರೀತಿ ಇಲ್ಲ ನಿಮ್ಮ ಈ ಸ್ವಮಾನಗಳನ್ನು ಕಡಿಮೆ ಮಾಡುವಂತಹವರು. ಬೇರೆ ಯಾವ ಶಕ್ತಿಯೂ ಇಲ್ಲ ಬಾಬಾ ಕೊಟ್ಟಿರುವ ಸ್ವಮಾನಗಳನ್ನು ಕಡಿಮೆ ಮಾಡುವವರು. ಬೇರೆ ಯಾರಿಗೂ ಸಹ ಇಷ್ಟು ಸ್ವಮಾನಗಳ ಮಾಲೆ ಸಿಕ್ಕಿಲ್ಲ ಅಂದಾಗ ಬಾಬ್ದಾದ ನೋಡಿದ್ರು ಸತ್ಯಯುಗದಲ್ಲಿ ರಾಜ್ಯ ಭಾಗ್ಯ ಸಿಗುವುದು. ಆದರೆ ಈ ಸ್ವಮಾನಗಳ ಮಾಲೆ ಸಂಗಮ ಯುಗದ ಉಡುಗೊರೆಯಾಗಿದೆ. ಬಾಬ್ದಾದ ಯಾವಾಗ ಮಕ್ಕಳನ್ನು ನೋಡ್ತಾರೆ ಆಗ ಪ್ರತಿಯೊಬ್ಬ ಮಗುವನ್ನು ಸ್ವಮಾನದ ಸ್ಥಿತಿಯಿಂದ ನೋಡುತ್ತಾರೆ. ವಾಹ ಮಕ್ಕಳೇ ವಾಹ್ ಎಂದು ಅಂದಾಗ ಸ್ವಮಾನದ ಅಥಾರಿಟಿಯಲ್ಲಿ ಇರಿ. ನಾನು ಯಾರು? ಎಲ್ಲರೂ ಯಾವ ಸ್ವಮಾನವನ್ನು ಎದುರುಗಡೆ ಇಟ್ಕೋಬೇಕು? ಕೆಲವು ಸಲ ಯಾವ ಸ್ವಮಾನ ಎದುರುಗಡೆ ಇಟ್ಕೊಳ್ತೀರ? ಒಂದೊಂದು ಸಲ ಒಂದೊಂದು ಸ್ವಮಾನ ಎದುರುಗಡೆ ಇಟ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇಂದು ಅಮೃತ ವೇಳೆಯಲ್ಲಿ ಯಾವ ವಿಶೇಷ ಸ್ವಮಾನ ಬುದ್ಧಿಯಲ್ಲಿ ಇತ್ತು ಅದನ್ನು ಇಡೀ ದಿನ ಯೂಸ್ ಮಾಡಿ. ಪೂರ್ತಿ ದಿನಕ್ಕೋಸ್ಕರ ಒಂದು ಸ್ವಮಾನ ತಗೊಳ್ಳಿ ಅಮೃತ ವೇಳೆಯಿಂದಲೇ. ಆ ಸ್ವಮಾನ ಖಜಾನೆ ಆಗಿದೆ ಅಲ್ವಾ? ಏಕೆಂದರೆ ಖಜಾನೆ ವೃದ್ಧಿ ಮಾಡಿಕೊಳ್ಳುವ ಸಾಧನವಾಗಿದೆ. ಎಷ್ಟೆಷ್ಟು ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸುತ್ತೀರಾ ಅಷ್ಟಷ್ಟು ಖಜಾನೆ ವೃದ್ಧಿ ಆಗುವುದು. ಅಂದಾಗ ಇಂದು ಬಾಪ್ದಾದ ನೋಡುತ್ತಿದ್ದರು ಯಾವ ಯಾವ ಮಕ್ಕಳಿದ್ದಾರೆ ಅವರ ಬಳಿ ಸ್ವಮಾನದ ಸ್ಮೃತಿಯ ಮಾಲೆ ದೊಡ್ಡದಿರುವಂತಹವರು. ಯಾರ ಬಳಿ ಸ್ವಮಾನದ ಮಾಲೆ ದೊಡ್ಡದಿದೆ ಎಂಬುದನ್ನು ಅಂತಹ ಮಕ್ಕಳನ್ನು ಬಾಬಾ ನೋಡ್ತಿದ್ರು. ಕೆಲವ್ರ ಹತ್ರ ಚಿಕ್ಕದಿತ್ತು, ಕೆಲವ್ರ ಹತ್ರ ದೊಡ್ಡದಿತ್ತು. ಎಲ್ಲಿ ಸ್ವಮಾನ ಇರುತ್ತೆ ಅಲ್ಲಿ ದೇಹಾಭಿಮಾನ ಸಮಾಪ್ತಿಯಾಗತ್ತೆ. ಅಂದಾಗ ಇಂದು ಬಾಪ್ದಾದ ಚಕ್ಕರ್ ಹಾಕಿದ್ರು ಮತ್ತು ನೋಡಿದ್ರು ಹೇಗೆ ಸ್ವಮಾನಗಳ ಖಜಾನೆ ಇದೆ. ಹಾಗೆ ಒಂದೊಂದು ಶಕ್ತಿ ಒಂದೊಂದು ಗುಣವನ್ನು ಉಪಯೋಗಿಸಿರಿ, ಕಾರ್ಯದಲ್ಲಿ ತೊಡಗಿಸಿರಿ. ಇದೇನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಮಾಯೆ ಬರ್ತಾ ಇದೆ ಅಲ್ವಾ? ಮಾಯೆ ಬರೋದಿಲ್ಲ. ಆದರೆ ಮಾಯೆಗೋಸ್ಕರ ಬಾಬಾ ಹೇಳಿದ್ದಾರೆ. ಮಾಯೆ ಹೇಳುತ್ತೆ ಮಕ್ಕಳು, ನಿಮ್ಮ ಮಕ್ಕಳು ನನ್ನನ್ನು ಆಹ್ವಾನ ಮಾಡ್ತಾರೆ ಎಂದು. ಬಾಬರವ್ರಿಗೆ ಮಾಯೆ ಹೇಳುತ್ತೆ ನಿಮ್ಮ ಮಕ್ಕಳು ನನ್ನನ್ನು ಆಹ್ವಾನ ಮಾಡುತ್ತಾರೆ, ಅದಕ್ಕೆ ನಾನು ಹೋಗ್ತೀನಿ ಎಂದು. ಸುಮ್ಮನೆ ಹಾಗೆ ಹೋಗೋದಿಲ್ಲ. ಯಾವುದೇ ಹಗುರ ಸಂಕಲ್ಪ ಮಾಡೋದು ಅಂದರೆ ಅರ್ಥ ಮಾಯೆಯನ್ನು ಆಹ್ವಾನ ಮಾಡುವುದು. ಶಕ್ತಿಗಳನ್ನು ಬಿಟ್ಟಿದ್ದೀರಾ ಎಂದರೆ ಮಾಯೆಯನ್ನು ಆಹ್ವಾನ ಮಾಡಿದ್ದೀರಾ. ಬಯಸುವುದಿಲ್ಲ ಆದರೆ ಮಾಯೆ ಬಂದುಬಿಡತ್ತೆ. ಅಂದಾಗ ಬಲವಾನ್ ಯಾರು? ಶಕ್ತಿಶಾಲಿ ಯಾರು? ಬಯಸೋದಿಲ್ಲ ಆದರೆ ಬಂದುಬಿಡತ್ತೆ. ಅಂದಾಗ ಮಾಯೆ ಬಲವಾನ ಆಯಿತಾ? ನೀವು ಬಲವಾನಾದ್ರ, ಶಕ್ತಿಶಾಲಿಗಳಾದ್ರ. ಇಂದು ಹಳೆಯ ವರ್ಷ ಸಮಾಪ್ತಿ ಆಗುತ್ತಿದೆ. ಹೊಸ ವರ್ಷದಲ್ಲಿ ಹೊಸ ಉಮಂಗ, ಹೊಸ ಉತ್ಸಾಹ. ಏಕೆಂದರೆ ಸಂಗಮ ಯುಗದ ಗಾಯನವಿದೆ. ಒಂದೊಂದು ದಿನ ಉತ್ಸಾಹ ತುಂಬಿರುವ ದಿನ ಅಂದರೆ ಅರ್ಥ ಉತ್ಸವದ ದಿನವಾಗಿದೆ. ಅಂದಾಗ ಉಮಂಗ ಉತ್ಸಾಹವಿದ್ದಾಗ ಪ್ರತಿದಿನ ಉತ್ಸವವಾಗಿರುವುದು. ಆದ್ದರಿಂದ ಪಕ್ಕ ಇಟ್ಟುಕೊಳ್ಳಬೇಕು. ಪ್ರತಿದಿನ ತಮ್ಮ ನಡೆಯುತ್ತಾ ತಿರುಗಾಡುತ್ತಾ ಚಾರ್ಟನ್ನು ನೋಡಿಕೊಳ್ಳಬೇಕು. ಪ್ರತಿದಿನ ನಡೀತಾ ತಿರುಗಾಡುತ್ತಾ ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು, ಚೆಕ್ ಮಾಡಿಕೊಳ್ಳಬೇಕು. ಚೆಕ್ ಮಾಡಿಕೊಂಡಾಗ ಚೇಂಜ್ ಮಾಡಿಕೊಳ್ತೀರಾ ಅಲ್ವಾ? ಚೆಕ್ಕೇ ಮಾಡಿಕೊಂಡಿಲ್ಲ ಅಂದರೆ ಚೇಂಜ್ ಹೇಗೆ ಮಾಡಿಕೊಳ್ತೀರಾ? ಅದಕ್ಕೆ ಚೆಕ್ ಮಾಡಿಕೊಳ್ಬೇಕು, ಆಗ ಚೇಂಜ್ ಮಾಡಿಕೊಳ್ತೀರಾ. ಇಂದು ಹೊಸ ವರ್ಷಕ್ಕೋಸ್ಕರ ಬಾಪ್ದಾದರವರ
ವಿಶೇಷ ಇದೆ, ಸಂಕಲ್ಪವಿದೆ. ಪ್ರತಿಯೊಬ್ಬ ಮಗು ಹೇಗೆ ಹಳೆಯ ವರ್ಷಕ್ಕೆ ವಿದಾಯಿ ಕೊಡುತ್ತೀರಾ, ಹಾಗೆ ಮಾಯೆಗೂ ಸಹ ವಿದಾಯಿ ಕೊಡಿ. ವ್ಯರ್ಥ ಸಂಕಲ್ಪಗಳಿಗೆ ವಿದಾಯಿ ಕೊಡಿ. ಏಕೆಂದರೆ ಮೆಜಾರಿಟಿ ಇದೇ ನೋಡಲಾಗಿದೆ, ವ್ಯರ್ಥ ಸಂಕಲ್ಪಗಳು ಜಾಸ್ತಿ ಬರುತ್ತೆ, ವಿಕಾರಿ ಸಂಕಲ್ಪಗಳು ಕಡಿಮೆ ಇದೆ. ಆದರೆ ವ್ಯರ್ಥ ಏನಿದೆ ಅದರ ಹೆಸರು ಗುರುತು ಸಹ ಸಮಾಪ್ತಿಯಾಗಬೇಕು. ಪ್ರತಿ ಸಂಕಲ್ಪ ಸಮರ್ಥವಾಗಿರಬೇಕು, ವ್ಯರ್ಥವಾಗಬಾರದು. ಏಕೆಂದರೆ ವ್ಯರ್ಥ ಸಂಕಲ್ಪಗಳಲ್ಲಿ ಕೇವಲ ಸಂಕಲ್ಪ ಅಷ್ಟೇ ನಡೆಯುವುದಿಲ್ಲ, ಆದರೆ ಸಮಯವೂ ಸಹ ವ್ಯರ್ಥವಾಗತ್ತೆ ಮತ್ತು ಬಾಬಾ ಸಮಾನ ಆಗುವುದರಲ್ಲಿ ದೂರ ಆಗಿಬಿಡತ್ತೆ. ನಿಮ್ಮ ಇಚ್ಛೆ ಅಂತೂ ಇದೆ ಬಾಬಾ ಸಮಾನ ಆಗಬೇಕೆಂದು, ಕೈಯಂತೂ ಎತ್ತುತ್ತೀರಾ ಅಲ್ವಾ? ಆದರೆ ಬಾಪ್ದಾದ ಸದಾ ಹೇಳುತ್ತಾರೆ, ಮನಸ್ಸಿನ ಕೈ ಎತ್ತಿ. ಈ ಸ್ಥೂಲ ಕೈ ಎತ್ತೋದಂತೂ ಈಸಿಯಾಗಿದೆ. ಅಂದಾಗ ವಿದಾಯಿ ಕೊಡುವ, ಹಳೆಯದಕ್ಕೆಲ್ಲ ವಿದಾಯಿ ಕೊಡುವ ಸಾಹಸ ಇದೆಯಾ? ಸಾಹಸ? ಕೈ ಎತ್ತಿ. ಒಳ್ಳೆಯದು, ಸಾಹಸವಂತರಿದ್ದೀರಾ. ಅಷ್ಟೇ, ಸಾಹಸವನ್ನು, ಧೈರ್ಯವನ್ನು ಕಾಯಮ್ಮಾಗಿಟ್ಟುಕೊಳ್ಳಬೇಕು. ಒಂದು ವೇಳೆ ಸಾಹಸ ಇತ್ತೆಂದರೆ ಏನು ಲಕ್ಷ್ಯ ಇಟ್ಟುಕೊಂಡಿದ್ದೀರಾ, ಅದಾಗ್ಬಿಡತ್ತೆ. ಏಕೆಂದರೆ ಬಾಪ್ದಾದ ಜೊತೆಯಲ್ಲಿದ್ದಾರೆ. ಬಾಪ್ದಾದ ಬಯಸುತ್ತಾರೆ ನನ್ನ ಯಾವ ಮಗುವೂ ಸಹ ಹಿಂದೆ ಇರಬಾರದೆಂದು. ಕೈಯಲ್ಲಿ ಕೈ ಕೊಟ್ಟು ನಡೆಯಿರಿ. ಶಿವ ತಂದೆ ನಿರಾಕಾರ ಇದ್ದಾರೆ, ಅವರಿಗೆ ಕೈ ಇಲ್ಲ, ಆದರೆ ಶ್ರೀಮತವೇ ಅವರ ಕೈ ಆಗಿದೆ. ಶ್ರೀಮತದಂತೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ನಡೆಯಬೇಕು. ಅಂದರೆ ಅರ್ಥ ಕೈಯಲ್ಲಿ ಕೈ ಕೊಟ್ಟು ನಡೆಯಬೇಕು ಅಂದಾಗ ಎಲ್ಲರಿಗೂ ಹೊಸ ವರ್ಷದ, ನವಜೀವನದ ಮತ್ತು ನವಯುಗದ ಮೂರಕ್ಕೋಸ್ಕರ ಪದಮ ಗುಣದಷ್ಟು ಶುಭಾಶಯಗಳು. ಒಳ್ಳೆಯದು. ಈಗ 4 ಕಡೆಯ ದೇಶ ವಿದೇಶದ ಪ್ರತಿಯೊಬ್ಬ ಬಾಬನಿಗೆ ಪ್ರಿಯವಾಗಿರುವ ಬಾಬಾರವರ ಮುದ್ದು ಮಕ್ಕಳು, ಬಾಬಾರವರ ಅಪರೂಪದ ಮಕ್ಕಳಿಗೆ ವಿದಾಯಿ ಮತ್ತು ಬದಾಯಿ. ಮತ್ತು ಬಾಪ್ದಾದರವರು ತಿಳಿಸಿದ್ದಾರೆ, ಹಳೆಯ ವರ್ಷದ ಜೊತೆಯಲ್ಲಿ ಹಳೆಯ ಸಂಸ್ಕಾರಗಳಿಗೂ ಕೂಡ ವಿದಾಯಿ ಕೊಡುವಂತಹ, ಸ್ವಭಾವಕ್ಕೂ ಸಹ ವಿದಾಯಿ ಕೊಡುವಂತಹ ಮಹಾವೀರ ಮಕ್ಕಳು ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಮಾಡಿಕೊಳ್ಳುವಂತಹ, ಬಾಬ್ದಾದ ಏನು ಸದಾ ಸ್ವಮಾನ ಕೊಟ್ಟಿದ್ದಾರೆ, ಆ ಸ್ವಮಾನದ ಸ್ಥಿತಿಯಲ್ಲಿ ಇದ್ದು ಅನುಭವ ಮಾಡುವಂತಹ ಪ್ರತಿಯೊಬ್ಬ ಮಗುವಿಗೂ ಬಾಬ್ದಾದ ಅದೇ ರೂಪದಲ್ಲಿ ನೋಡ್ತಾ, ಈ ಒಂದೊಂದು ಮಗು 21 ಜನ್ಮಗಳ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ. ಪೂರ್ತಿ ಕಲ್ಪದಲ್ಲಿ 21 ಜನ್ಮಗಳಿಗಾಗಿ ಅಧಿಕಾರಿ ಆಗುವ ಆಸ್ತಿ ತಾವು ಮಕ್ಕಳಿಗೆ ಸಿಗುವುದು. ಅಂದಾಗ ಇಂತಹ ಶ್ರೇಷ್ಠ ಅಧಿಕಾರಿ 4 ಕಡೆಯ ಮಕ್ಕಳಿಗೆ ಬಾಪ್ದಾದ ತಂದೆ, ಶಿಕ್ಷಕ ಮತ್ತು ಗುರುವಿನ ರೂಪದಿಂದ 3 ರೂಪಗಳಿಂದ ನೆನಪು, ಪ್ರೀತಿ ಮತ್ತು ನಮಸ್ಕಾರಗಳನ್ನು ಬಾಬಾ ಕೊಡುತ್ತಿದ್ದಾರೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಸರ್ವೀಸ್ ಮತ್ತು ಪುರುಷಾರ್ಥದಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಡಬಲ್ ಕಿರೀಟಧಾರಿಗಳಾಗಿರಿ. ಸರ್ವೀಸ್ ಮತ್ತು ಪುರುಷಾರ್ಥದಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಡಬಲ್ ಕಿರೀಟಧಾರಿಗಳಾಗಿರಿ. ವರದಾನದ ವಿಶ್ಲೇಷಣೆ: ಸಂಗಮ ಯುಗದಲ್ಲಿ ಸದಾ ಸ್ವಯಂವನ್ನು ಡಬಲ್ ಕಿರೀಟಧಾರಿ ಎಂದು ತಿಳಿದು ನಡೆಯಿರಿ. ಒಂದು ಲೈಟ್ ಕಿರೀಟ ಅಂದರೆ ಅರ್ಥ ಪವಿತ್ರತೆಯ ಕಿರೀಟ, ಮತ್ತು ಎರಡನೆಯದಾಗಿ ಜವಾಬ್ದಾರಿಗಳ ಕಿರೀಟ, ಪವಿತ್ರತೆ ಮತ್ತು ಶಕ್ತಿ, ಪ್ರಕಾಶ ಮತ್ತು ಶಕ್ತಿಯ ಕಿರೀಟ ಧಾರಣೆ ಮಾಡಿಕೊಳ್ಳುವಂತಹದ್ರಲ್ಲಿ ಡಬಲ್ ಫೋರ್ಸ್ ಸದಾ ಕಾಯಮ್ಮಾಗಿ ಇರುವುದು. ಈ ರೀತಿ ಡಬಲ್ ಫೋರ್ಸ್ ಇರುವಂತಹ ಆತ್ಮರು ಸದಾ ಶಕ್ತಿಶಾಲಿಗಳಾಗಿ ಇರುತ್ತಾರೆ. ಅವರಿಗೆ ಸರ್ವೀಸ್ ಮತ್ತು ಪುರುಷಾರ್ಥದಲ್ಲಿ ಸದಾ ಸಫಲತೆ ಪ್ರಾಪ್ತಿ ಆಗುವುದು. ಸ್ಲೋಗನ್: ದಿವ್ಯ ಗುಣಗಳ ಆಧಾರದ ಮೇಲೆ ಮನಸ್ಸು, ಮಾತು ಮತ್ತು ಕರ್ಮ ಮಾಡುವುದೇ ದಿವ್ಯತೆಯಾಗಿದೆ. ದಿವ್ಯ ಗುಣಗಳ ಆಧಾರದ ಮೇಲೆ
ಮನಸ್ಸು, ಮಾತು ಮತ್ತು ಕರ್ಮ ಮಾಡುವುದೇ ದಿವ್ಯತೆಯಾಗಿದೆ. ಅವ್ಯಕ್ತ ಇಷಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಯಾವುದೇ ವಸ್ತುವನ್ನು ಬಿಸಿ ಮಾಡಿ ಮತ್ತು ನರಮ್ ಮಾಡಲಾಗತ್ತೆ, ಸಾಫ್ಟ್ ಮಾಡಲಾಗತ್ತೆ, ಮತ್ತು ಮೋಲ್ಡ್ ಮಾಡಲಾಗತ್ತೆ. ಫಸ್ಟ್ ಬಿಸಿ ಮಾಡಲಾಗತ್ತೆ, ಅದು ಸಾಫ್ಟ್ ಆಗುತ್ತೆ. ಆಮೇಲೆ ಹೇಗೆ ಬೇಕೋ ಹಾಗೆ ಬಗ್ಗಿಸಬಹುದು, ಮೋಲ್ಡ್ ಮಾಡಬಹುದು. ಇಲ್ಲಿಯೂ ಸಹ ಗರ್ಮಾಯಿ ಆಗಿದೆ ಶಕ್ತಿ ರೂಪ, ಬಿಸಿ ರೂಪ ಆಗಿದೆ ಶಕ್ತಿ ರೂಪ, ಮತ್ತು ಸಾಫ್ಟ್ ಆಗಿರುವಂತಹದ್ದಾಗಿದೆ ನಿರ್ಮಾಣತೆ ಅಂದರೆ ಸ್ನೇಹ ರೂಪ. ಇದರಲ್ಲಿ ಪ್ರತಿ ಆತ್ಮನ ಪ್ರತಿ ಸ್ನೇಹ ಇರಬೇಕಂದ್ರೆ ಯಾರಲ್ಲಿ ಪ್ರತಿ ಆತ್ಮನ ಪ್ರತಿ ಸ್ನೇಹವಿರತ್ತೆ ಅವರೇ ನಮ್ರಚಿತ್ತರಾಗಿ ಇರ್ತಾರೆ. ಸ್ನೇಹ ಇಲ್ಲವೆಂದರೆ ದಯಾಹೃದಯಿಯೂ ಆಗಿರಲು ಸಾಧ್ಯವಿಲ್ಲ, ನಮ್ರಚಿತ್ತರೂ ಆಗಿರುವುದಿಲ್ಲ. ಶಕ್ತಿ ರೂಪದಲ್ಲಿದೆ ಮಾಲೀಕತನ ಮತ್ತು ನಮ್ರತೆಯಲ್ಲಿದೆ ಸೇವೆಯ ಗುಣ ಅಂದಾಗ ಯಾವಾಗ ಈ ನರ್ಮ್ ಅಂದರೆ ಸಾಫ್ಟ್ ನೇಚರ್ ಮತ್ತು ಶಕ್ತಿ ರೂಪ ಎರಡೂ ಇರತ್ತೆ, ಆಗ ಪ್ರತಿ ಮಾತಲ್ಲಿ ಮೋಲ್ಡ್ ಆಗಬಹುದು. ಬರೀ ಸಾಫ್ಟು ಅಲ್ಲ, ಬರೀ ಬಿಸಿಯಾಗಿರುವುದು ಅಲ್ಲ, ಶಕ್ತಿ ರೂಪನೇ ಅಲ್ಲ, ಎರಡೂ ಇರಬೇಕು ಅಂತಾರೆ ಬಾಬಾ. ಯಾವಾಗ ಎರಡೂ ಇರುತ್ತೆ ಆಗ ಪ್ರತಿ ಮಾತಲ್ಲಿ ಮೋಲ್ಡ್ ಆಗಬಹುದು. ಓಂ ಶಾಂತಿ.